ದೌಡ್ ಎಚ್ಚರನ ಆಗಿಲ್ಲ ಇವತ್ತಂತ್ರ ಅಲ್ಲೇ ಗಂಟೆ ಏಟಾತ ಏನ ಕಸ ಹೊಡಿಬೇಕು ಹೋಗಿ. ವಾಕಿಂಗ್ ಎಲ್ಲ ಮಾಡ್ಕೊಂಬಂದು ನೋಡುವ. ಯಾಕೆ ಗೀತಮ್ಮ ಈಗಿದ್ದೀನ? ಹ್ಞೂ ಅತ್ತೆ ಎಚ್ಚರನಾಗಿಲ್ಲ ನೋಡಿ ಇವತ್ತಂತ್ರ ಅಲ್ಲೇ ಏಟೋ ತದಂಗೆ ಆಗೈತಿ ಗಂಟಿ. ಅಲ್ಲೇ ವಾಕೆಲ್ಲ ಮುಗಿಸ್ಕೊಂಬಂದ್ರೇನ? ಹ್ಞೂ ಹೊತ್ತಾರೆ ಹೋಗಿದ್ನೆ. ಈಕೆನ ಸಿಕ್ಲಿ ಜಯವ, ಪಕ್ಕದ ಮನೆ ಜಯವನ ಸಿಕ್ಕಿದ್ಲು. ಆಕೆ ನಾನು ಇಬ್ಬರು ಕೂಡ ಹೋಗಿದ್ವಿ. ಒಂದಿಟ್ಟು ವಾಕ್ ಮಾಡ್ಕೊಂಡು ಇದೈತಲ್ಲೇ ಅಲ್ಲಿ ಪಾರ್ಕ್ ಹತ್ರ ಎಕ್ಸಸೈಸ್ ಮಾಡೋದೈತಲ್ಲ, ಹೋಗಿ ಅಲ್ಲಿ ಒಂದಿಟ್ಟು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಬಂದ್ವಿ ನೋಡು. ನಿನ್ನ ಗಂಡ ಹೋದ್ನ ಹೆಂಗೆ? ಇವತ್ತು ದೌಡ ಎಬ್ಸಿದ್ರು, ಎದ್ದು ಒಂದಿಟ್ಟು ಏನಾರು ಮಾಡಿಕಟ್ಟು ಅಂತಂದು ನನಗೆ ಯಾಕೆ ಎದ್ದಳಕ್ಕಾಗಲಿಲ್ಲತಿ. ಭಾಳ ತಲೆ ಒಂದು ನೋಯಾತಿತ್ತು, ಹಾಗಾಗಿ ಆಗೋದಿಲ್ಲರಿ ಇವತ್ತು ಏನಾರು ತಿನ್ಕರಿ ಅಂತ ಅನ್ನಿ ಹಾಗಾಗಿ ಹೋದ್ರು ಅವರು ಹೋಗತ್ಲೆ. ಮತ್ತು ನಾನು ಈಗ ಎದ್ದು ಬಂದು ಹೊರಗಿನ ಒಂದಿಟ್ಟು ಕಸ ಅಂದು ನೀರು ಹೊಡೆದು ರಂಗೋಲಿನ ಹಾಕಿದ್ರ ಆತು ಅಂತ ನಿಂತ್ಕೊಂಡು ನೀವು ಬಂದ್ರಿ. ಮಾವರು ಹೋಗ್ಯಾರೇನೋ ಹೊಲ ಕಡೆಗೆ? ಹ್ಞೂ ನಿಮ್ಮ ಮಾವ ಹೋಗೈತಿ ಹೊಲದ ಕಡೆಗೆ. ಇನ್ನೇನು ಬರೋ ಹೊತ್ತಾತು. ಇವತ್ತು ಒಂದಿಷ್ಟು ಕಟ್ಗಿನಾರ ಮಾಡ್ಕೊಂಬರ್ಬೇಕು ನೋಡು ತೋಟಕ್ಕೆ ಹೋಗಿ. ಈಗ ನಮ್ಮದು ತೋಟ ಐತೆ ನೋಡಲ್ಲಿ ಮ್ಯಾಲಲ್ದಾಗ, ಅಲ್ಲೇ ಹೋಗ್ಬೇಕು. ಕಟ್ಟಿಗೆ ಇದ್ರ ತೆಂಗಿನಕಾಯಿ ಮಟ್ಟೆವು ಬಿದ್ದಿರ್ತಾವೆ, ಒಂದಿಟ್ಟು ಆರಿಸ್ಕೊಂಬಂದ್ವಿ ಅಂದರೆ ಚಲೋ ಆಕತಿ. ಹ್ಞೂನತ್ತೆ ಅಡುಗೆ ಎಲ್ಲ ಮಾಡಿ ಮುಗಿಸ್ತೇನೆ, ಹೋಗೋಣಂತ. ಹ್ಞೂ ನೀ ಅಡುಗೆ ಎಲ್ಲ ಮುಗಿಸ್ಕೊ. ಬೇಕಾರೆ ಈಕಿನೂ ಕೇಳ್ತೇನೆ, ಪ್ರಮಿಳವನ್ನು ಬರ್ತಾಳನ, ಆಕಿ ನಾನು ನೀನು ಮೂವರು ಬೇಕಾರೆ ನಿಮ್ಮ ಮಾವು ಹೇಳ್ತೇನೆ ಎತ್ತಿನ ಗಾಡಿ ತೊಗೊಂಡು ಬರ್ರಿ ಅಂತಂದು ಅದ್ರಾಗ ಹೋಗಿ ಬಂದ್ರಾತು. ಎತ್ತಿನ ಗಾಡಿ ಅಂದ್ರೆ ನಮ್ಮ ಗಿಡ್ಡ ಸುಮ್ಮನೆ ಇರ್ತಾನೆ ಅಂತೀರೇನೋ, ಅವನು ಬರ್ತಾನೆ ಅಂತಾನೆ. ಬರಲಿ ಮತ್ತು ಅವನು ಕರ್ಕೊಂಡು ಹೋದ್ರಾತು. ಅವನು ಸುಮ್ಮನೆ ಇರ್ತಾನೇನು, ಏನಮ್ಮ ಅಜ್ಜನ ಗಾಡಿ ನಾನು ಹತ್ತಾನ ಮುಂದೆ ಅಂತಾನೆ. ಮತ್ತೆ ನೋಡು ಅಲ್ಲೇ ದೌಡ ಎದ್ದೆಲ್ಲ ಹೋಗ್ಯಾನ, ಏನೋ ಆಟ ಆಡೋಕಲ್ಲೇ ಹೋಗ್ಬಿಟ್ಟಾನ. ಆಡಕ್ಕಂದ್ರೆ ಮುಂದಿರ್ತಾನೆ, ಮನ್ಯಾಗ ಏನಾರ ಬದ ಕೇಳು ಮಾಡಂಗಿಲ್ಲ ಅವನು. ಏನಾದ್ ಬಿಡವ, ಸಣ್ಣ ಹುಡುಗ ಆಡೋ ವಯಸ್ಸು, ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಅವನು ಕರ್ಕೊಂಡು ಹೋದ್ರಾತು. ಹೋಗು ಬಡ ಬಾಗಿಲು ಕಸ ಎಲ್ಲ ಹಂದು ಮುಗಿಸಿ ಅಂದಿಯನ ಕಸನ ನೀರು ಹೊಡೆದು ಒಂದು ರಂಗೋಲಿ ಹಾಕಿ ಒಳಗೆ ಹೋಗಿ ಏನಾರ ಒಂದಿಟ್ಟು ಬುತ್ತಿ ಗಂಟರ ಮಾಡು. ಹ್ಞೂನತಿ ಆತು. ಆತು ರಂಗೋಲಿ ಎಲ್ಲ ಹಾಕೇನಿ ಒಳಗೆ. ಹೆಂಗೆ ಪಾರಿ ಹೊಸಾಯ್ತು ಅಡಿಕೆ ಎಲ್ಲಿ ಇಲ್ಲೇ ಯಾರು ಸಿದ್ಧಾನಗರ ತೊಗೊಂಬಂದು ನೋಡು, ಭಾಳ ಚಲೋ ಅದಾವ ಅಂತ ಅನ್ನ, ಹಾಗಾಗಿ ತೊಗೊಂಡು ಬನ್ನಿ. ನೀನು ನೋಡಿದ್ರೆ ಅಡಿಕೆಲಿ ಇಲ್ಲದ್ರೆ 2 ನಿಮಿಷ ಇರಂಗಿಲ್ಲ. ಅನ್ಕಣಜ ನೀನು ಯಾವಾಗೋ ನಾಪ್ರಕ್ಕೊಮ್ಮೆ ತಂದು ಕೊಡ್ತೀಯ ಅಷ್ಟೇ, ದಿನಾನು ನನಗೆ ಹಂಗೆ ಅಡಿಕೆಲಿ ತೊಗೊಂಡು ಬರ್ತೀಯ ಅನ್ನಂಗೆ ಮಾತಾಡ್ತೀನಿ ನೋಡಿ ನೀನು. ಚಲೋ ಅದಾವು ಅಂದ್ರೆ ಅಡಿಕೆ ಸ್ವಲ್ಪ ಇದು ಹಾಲು ಅಡಿಕೆ ಥರ ಇದ್ದಿದ್ರೆ ಇನ್ನೂ ಚಲೋ ಹಾಕಿದ್ವು. ಬೆಟ್ಟ ಅಡಿಕೆಲ್ಲ ದೌಡು ಸಣ್ಣಗೆಲ್ಲ ಬಾಯಾಗ ಜಗಕ್ಕೆ ಆಗಿಲ್ಲ, ಕುಟ್ಟಿ ಹಾಕ್ಯಂತಾನೆ. ಇಲ್ಲ ಅಂದ್ರೆ ಗೀತಮ್ಮಗೆ ಹೇಳ್ದಾನೆ, ಗೀತಮ್ಮರ ಕುಟ್ಟು ಕೊಡ್ತಾಳೆ. ಮತ್ತು ಇದಕ್ಕೆ ಹೋಗೋಣ ಅಂದಿಲ್ಲ ಹೊಲಕ್ಕೆ, ಕಟ್ಟಿಗೆ ಅದನ್ನ ಮಾಡ್ಕೊಂಬರೋಣ, ಹೋಗಿ ಚಕಡಿ ಗಾಡಿ ಕಟ್ಟು ಅಂದು ಮತ್ತು ಕಟ್ಟೇನಿ. ಹೋಗೋ ನೀನು ಗೀತಮ್ಮಗೆ ಹೇಳಿಯಾ ಹೋಗೋಣ. ಮತ್ತು ಯಾರ ಬರೋರಿದ್ರೆ ಕೇಳು. ಈಗ ಚಕಡಿ ಗಾಡಿ ಕಟ್ಟಿದ ಮೇಲೆ ನಾ ಬರ್ತಾನೆ ಅಂದ್ರೆ ನಾನೆಲ್ಲೂ ನಿಂದಿಸ್ಕೊಂತ ಹೋಗಂಗಿಲ್ಲ. ಮನೆ ಹತ್ರ ಬರೋಕೆ ಹೇಳೋಕಿ ಪ್ರಮಿಳಮ್ಮಗೆ ಬರಂಗಿದ್ರೆ ಹೋಗೋಣಂತ. ನೀವು ಅವಸರ ಮಾಡ್ಬಿಡ್ಕಣಜ, ನೀನು ಹೋಗೋಣಂತ. ಒಂದು ತಾಸು ಹೆಚ್ಚು ಕಮ್ಮಿ ಬಿಸಿಲು ಸುರಿಯಾಕತ್ತೈತಿ ಹೊರಗೆ. ಹೋಗೋಣಂತಡಿ, ಇನ್ನೊಂದು ಚಾವತ್ತು ಬಿಟ್ಟು ಹೋಗೋಣ. ನೀ ಒಂದು ತಾಸು ಮಕ್ಕೊಳಂಗಿದ್ರೆ ಮಕ್ಕೊಂಡಿದ್ದಾಳು ಇಲ್ಲೇ ಚಾಪಿ ಮೇಲೆ ಬೇಕಂದ್ರೆ, ಆಮೇಲೆ ಬೇಕಂದ್ರೆ ಎಬ್ಬಿಸ್ತೇನಂತ ಹೋಗೋಣ. ಗೀತಮ್ಮನ ಏನು ಮಾಡಕತ್ತೇನ ಈಗ ಉಣ್ಣಾಕ ನೀಡ್ತು ಉಂಡು. ನೀನು ಉಂಡು ಬಂದೇನಜ? ನಾನು ಬಂದು ಕೈಕಾಲು ಮಾರಿ ತೊಳ್ಕೊಳಕತ್ತಿದ್ದಿಂದ ಉಂಡು ಬಾ ಮಾವ ಅಂತ ಅಂದ್ಲು, ಮತ್ತು ಹೋಗಿ ಉಂಡ ಬಂದಿದ್ಲಾಗ. ನೀವು ಉಂಡೆ ಇವನು ಈಗ ಕಾಣಕ್ಕೆ ಬರಲ್ಲ. ಯಾರು ಗುಂಡ ಅವ್ರು ಹೋಗಿ ನಿನ್ನೆಯಿಂದನೂ ಹಠಕ್ಕೆ ಬಿದ್ದಾನ. ಹೊಲಕ್ಕೆ ಹೋಗೋ ಮುಂದೆ ಹೊಳೆ ಹತ್ರ ಹೋಗೋನು ನಾನು ಈಜಾಡ್ಬೇಕು ಅಂತಂದು. ಹೊಳೆಯಾಗ ನೋಡಿದ್ರೆ ನೀರಿಲ್ಲ, ನಿಂತು ನೀರು ಅಷ್ಟಿದಿರಲ್ಲ, ಸೊಳ್ಳೆ ಪಳ್ಳಿ ಕಡಿತಾವ ಅಂತ ಅವರು ಬೇಡ ಅಂತಾಳಂತ. ಉದಿಸ್ಕೊಂಡು ಕುಂತಾನಲ್ಲಿ ಹೊಳಗೆ. ಅಯ್ಯ ಪಾಪ, ಮತ್ತು ಹುಡುಗರು ಅಂದ್ರೆ ಆಸಿದ್ದ ಇರ್ತಾವು, ಹಂಗೆ ಯಾಕೆ ಅನ್ಬೇಕು. ಗುಂಡ ಅವು ಎಲಿ ಗುಂಡನ ಕೈ ಸಿಗಂಗೆ ಇಡಬೇಡ, ಎತ್ತಿಟ್ಬಿಡು. ಇಲ್ಲಾಂದ್ರೆ ಎಲ್ಲಿ ಇದು ತುಂಬು ತಿಂದು ಎಲೆ ಎಲ್ಲ ಬತ್ತುಕೊ ನೋಡು, ಬರೀ ತುಂಬ ಮುರ್ಕೊಂತಾನ ಗುಂಡ. ಸಣ್ಣ ಹುಡುಗ ಬಿಡ್ಕಣಜ, ಏನಾಯ್ತು ತಿಂದ್ರೆ ತಿಂತಾನ, ಮತ್ತೆ ಏನು ಕರೆದ್ರು ನೋಡಿ ಬರಂಗೇ ಇಲ್ಲ, ಓದಿಸ್ಕೊಂಡು ಕುಂತಾನ ಅವನು. ಗುಂಡ ಬಾ ಇಲ್ಲಿ, ನಾನು ಕರ್ಕೊಂಡೋಗ್ತಾನೆ ಅಂತ ಹೇಳಕತ್ತೇನೆ. ಇಲ್ಲ ಬಾ ಇಲ್ಲಿ, ಹಂಗೆ ಸಿಟ್ಟು ಸಡುವ ಆಗಬಾರ್ದಪ್ಪ, ಬಾ ಇಲ್ಲಿ. ಗೀತಮ್ಮ ಮಾವಯ್ಯ ಕರೆದ್ರ? ಅಲ್ಲವ ಅವ್ನಿಗೆ ಯಾಕೆ ಹಂಗೆ ಅನ್ನಕ್ಕೋದೆ ನೀನು? ಎಲ್ಲಾದರೂ ಒಂದು ಕಡೆ ನಮ್ಮ ತೋಟದಾಗೆ ಎಷ್ಟು ಬೇಕಾಸ್ ನೀರು ಬೋರ್ವೆಲ್ನಾಗ ಬರ್ತವೆ, ಒಂದು ಜೊತೆ ಅರ್ಬಿ ಇಟ್ಕೊ ಅವ್ನಿಗೆ, ಅಲ್ಲೇ ಸ್ನಾನ ಮಾಡಿ ಬರ್ತಾನೆ. ಸಣ್ಣ ಹುಡುಗರು ಅವಕ್ಕೇನು ಗೊತ್ತಾಕತಿ, ಬೈದ್ರೆ ಅಳ್ತಾವು.
ನಾನು ಅವ್ನಿಗೇನು ಅಂದಿಲ್ಲ ಕಣ್ ಮಾವಯ್ಯ. ಹಿಂಗೆ ಸ್ನಾನ ಮಾಡೋಗೋಣ ಹೊಳೆಗೆ ಅಂತ ಅಂದ. ಬ್ಯಾಡಪ್ಪ, ನೀರು ಇರ್ತಾವು ಸೊಳ್ಳೆ ಪಳ್ಳಿ ಅಂತ ಅಂದೆ. ಅದಕ್ಕೆ ಸಿಟ್ಟಾಗಿ ಕುತ್ಕೊಂಡ ನೋಡು. ಇನ್ನೂ ಎದ್ದು ಬರ್ತಾನೆ ಇಲ್ಲ ಅವನು. ಜ್ಯೋತಿ, ನಿಮ್ಮ ಮಾವಯ್ಯ ಅಡಿಕೆ ಎಲ್ಲ ತೊಗೊಂಬಂದೈತೆ ನೋಡು, ಹಾಕ್ಕೊಂತೀನ? ಎಲೆ ಚೆನ್ನಾಗದ ನೋಡು. ಇನ್ನು ಹೊಲ್ಕೊಳತ್ತೆ ನಾನು. ಸಂಜೆ ಮುಂದೆ ರಾತ್ರಿ ಬೇಕಂದ್ರೆ ಊಟ ಆದ್ಮೇಲೆ ಹಾಕ್ಕೊತೇನೆ. ಈಗ ಹೋಗೋದಾ ಹೊಲಕ್ಕೆ? ಈಗ ಅಲ್ಲಿ ಹೊಲಕ್ಕೆ ಹೋಗೋದು ಬೇಡವಾ, ಇಲ್ಲೇ ತೋಟದಾಗ ಹೋಗೋಣ. ಏರಿ ಮೇಲೆ ತೋಟಕ್ಕೆ ಹೋಗಿ ಒಂದಿಷ್ಟು ಮಟ್ಟಿ ಕಟ್ಟಿಗೆ ಅದಾವು ತೊಗೊಳ್ರಿ. ಅವ್ನಿಗೆ ಒಂದಿಷ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರೋಣ. ಪ್ರಮೀಳಂ ಬರ್ತಾಳಂತ ನೋಡು. ಇನ್ನೊಂದು ಸರಿ ಹೋಗಿ ಹೇಳ್ಬಾ ಸಾವಿತ್ರ. ಹ್ಞೂ ಕಣಜ. ಏನು ನಾಟಕ ಕಮ್ಮಿ ಇಲ್ಲ ತಗೋ ನೀನು. ಸುಮ್ಮನಿರು ಗೀತಮ್ಮ ನೀನು. ಹಂಗಲ್ಲಪ್ಪ, ಹಿಂಗೆ ಗುಂಡ ಸಿಟ್ಟು ಆಗ್ಬಾರ್ದಂಗೆ. ಅಮ್ಮ ನೀನು ಒಳ್ಳೇದಕ್ಕಲ್ಲ ಹೇಳೋದು. ನಡಿ ಹೋಗೋನು. ಹೋಗಿ ಇದ್ರಾಗ ಬೋರ್ವೆಲ್ ಇರ್ತದಲ್ಲ, ಅಲ್ಲಿ ಸ್ನಾನ ಮಾಡಿಕೊಂಡು ಸ್ವಚ್ಛ ಜಳಕ ಮಾಡಿಸ್ತೇನೆ. ನಮ್ದು ಬೋರ್ವೆಲ್ನಾಗ ಮಾಡಿಕೊಂಡು ಬರೋಣ. ನಡಿ ಹೋಗೋನು. ನಾನು ಎತ್ತಿನ ಗಾಡಿ ಎಲ್ಲ ಕಟ್ಟಿ ತಯಾರು ಮಾಡಿಟ್ಟನಿ. ಹೋಗೋಣ ನಡಿ. ಎಷ್ಟು ಖುಷಿ ಆಯ್ತು ನಾಳೆ ಗುಂಡಗ. ಅಲ್ಲೆಲ್ಲೂ ಹೋಗಂಗಿಲ್ಲ, ಭಾಳ ಈಜೋಡಂಗಿಲ್ಲ. ಸಾಯಂಕಾಲ ಮನೆಗೆ ರಾತ್ರಿ ಬಂತು ಮಕ್ಕೊಂಡು ಅಂದ್ರೆ ನಿಮ್ಮಪ್ಪ ನನಗೆ ಬೈತೈತೆ. ಹೌದಪ್ಪ, ನಿಮ್ಮಪ್ಪ ನಮಗೂ ಬೈತೈತೆ. ಅವ್ನು ಯಾಕೆ ಕರ್ಕೊಂಡು ಹೋಗಿದ್ರಿ, ಸುಮ್ಮನೆ ಸ್ನಾನ ಮಾಡಿಕೊಂಡು ಶೀತ ಕೆಮ್ಮು ನೆಗಡಿ ಮಾಡ್ಕೊಂಡ್ಬಿಡ್ತಾನಂತಂದು ನಿಮ್ಮಪ್ಪ ನಮಗೆ ಬೈಯೋದು. ನೀವಿಬ್ಬರು ಸುಮ್ಕಿರ್ತೀರಾ? ನಾನು ಹೋಗಿ ಸ್ನಾನ ಮಾಡಿಸ್ತೀನಿ. ನಡ್ರಿ ನೀವು ಒಂಟುಂಟ್ಲೆ ಹೋಗೋನು.